ದುಡ್ಕೊಂಡು ಬಂದು ನಿಮ್ಮ ಜೀವನವನ್ನ ಸಾಗಿಸ್ತೀರಿ. ಮಠ ಬಿಟ್ಟು ನಾವು ಹೊರಗೆ ಬಂದೀವಿ ಅಂದ್ರ ನೀವ ಅಂತೀರಿ ಸ್ವಾಮಿಗಳು ಯಾಕೋ ಹೊರಗೆ ಬಂದು ನಿಂತಾರಂತೇಳಿ. ಅದಕ್ಕೆ ನಮ್ಮದು ಮಠದ ವಾತಾವರಣ ಖರ್ಚು ಇರ್ತತಿ, ಎಲ್ಲಾ ಇರ್ತದೆ. ಅದಕ್ಕೆ ನೀವೆಲ್ಲಾ ತಿಳ್ಕೊಂಡು ಮಠದ ಜೊತೆಗೆ ಸಹಕಾರವನ್ನ ಮಾಡಿದ್ರಪ್ಪ ಅಂತಂದ್ರೆ ಮೊದಲು ಹೆಂಗಿತ್ತು ನಿಮ್ಗೆ ಗೊತ್ತಾಯ್ತು. ವರ್ಷಕ್ಕೂ ಕೂಡ ನೀವೆಲ್ಲಾ ಕೊಡಾಕತ್ತೀರಿ ಅಂತೇಳಿ ಮಠ ಬೆಳಗೊಂಡು ಹೊಂಟತಿ. ಇದೇ ರೀತಿಯಾಗಿ ಮಠ ಬೆಳೀಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಸಹಾಯ ಸಹಕಾರ ಬಟ್ಕುರಿಕಿ ಗ್ರಾಮದ ಸದ್ಭಕ್ತರ ಸಹಕಾರ ಐತೆ ಅಂತೇಳಿ ಎಲ್ಲಾ ನಡೆದಾವ್. ನಮ್ಮ ಬಟ್ಕುರಿಕಿ ಸದ್ಭಕ್ತರು ಹೆಂಗಪ್ಪ ಅಂತಂದ್ರೆ 2005ನೇ ಇಸ್ವಿನ ಒಂದು ಕಾರ ನಿದರ್ಶನ. ನಮ್ಮ ರಾಮದುರ್ಗ ತಾಲೂಕಿನೊಳಗ ನಮ್ಮ ಪಟ್ಟಾಧಿಕಾರ ಆದಂಗ ಯಾರ್ದೂ ಆಗಿಲ್ಲ. ಹಂಗ ನಮ್ಮ ಬಟ್ಕುರ್ಕಿ ಸದ್ಭಕ್ತರು ಅಂತ ಕಾರ್ಯಕ್ರಮವನ್ನು ಮಾಡ್ಯಾರ. ನಮ್ಮ ಬಟ್ಕುರ್ಕಿ ಭಕ್ತರು ಅಂತಂದ್ರ ಭೀಮ್ ಭಕ್ತರಿದ್ದಂಗ ಯಾದ್ರಪ್ಪ ಅಂತಂದ್ರ ಎದ್ದ ಬಿಡ್ತಾರ ಅಂತ ಮಾಡಾಕತ್ತಿದ್ರ ಅಂತಂದ್ರ ಹಿಂದ ಸರಿಯುವಂತ ಭಕ್ತರು ಸರಿಲಾರ್ದಂತ ಭಕ್ತರು ಯಾರಾದ್ರು ಇದ್ರ ಅವ್ರ ಬಟ್ಕುರ್ಕಿ ಗ್ರಾಮದ ಸದ್ಭಕ್ತರು. ಆದ್ರ ಒಳ್ಳೆಯದನ್ನ ಮಾಡುವಂತ ಸಮಯದೊಳಗ ಹಿಂದಕ್ಕೆ ಜಗ್ಗತಕ್ಕಂತ ಕೆಲಸವನ್ನ ಯಾರು ಮಾಡಕ್ ಹೋಗ್ಬೇಡ್ರಿ. ಆದ್ರ ಅಂತ ಒಳ್ಳೆ ಕೆಲಸ ನಡುವುದು ಯಾವ್ದು ನಿಂದಿರೋದಿಲ್ಲ, ತನ್ನಿಂದ ತಾನ ನಡೀತೈತಿ. ಅಂತ ಒಳ್ಳೆ ಕೆಲಸಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಕೊಡ್ರಿ. ಇಂಥ ಚೌಕೇಶ್ವರನ ಸೇವೆಯನ್ನು ನೀವು ಮಾಡ್ರಿ. ಆ ಚೌಕೇಶ್ವರನ ಆಶೀರ್ವಾದ ಎಲ್ಲಾ ಸದ್ಭಕ್ತರ ಮೇಲೆ ಯಾವತ್ತು ಬಟ್ಕುರ್ಕಿ ಗ್ರಾಮಕ್ಕೆ ಮಳಿ ಬೆಳಿ ಸಕ ಸಮೃದ್ಧಿ ಐಶ್ವರ್ಯ ಸಂಪತ್ತು ಎಲ್ಲಾ ಅಜ್ಜನ ಆಶೀರ್ವಾದದಿಂದ ಕೊಡ್ಲಿ ಅಂತ ಹೇಳಿ ಆ ಅಜ್ಜನಲ್ಲಿ ನಾನು ನಿಮ್ಮ ಪರವಾಗಿ ಬೇಡ್ಕೊಳ್ತಾ ಇದ್ದೇನೆ. ಆ ಚೌಕೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮವರು ನಮ್ಮನ್ನು ಗುರುತಿಸುವುದೇನು ಅವಶ್ಯ ಇಲ್ಲ. ನಮಗ್ ನಾವು ಮಾಲಿ ಹಾಕೊಳ್ಳೋದು ಆಗ್ತಿರಂಗಿಲ್ಲ. ಬಂದಿರ್ತಕ್ಕಂಥ ಸದ್ಭಕ್ತರು ದೂರದಿಂದ ಜಾತ್ರೆ ನೋಡಕ್ ಬಂದಿರ್ತಾರ. ಅವ್ರು ಅಂತವ್ರು ನಾವು ಗೌರವ ಮಾಡಿ ಕಳಿಸ್ಬೇಕು. ಅದು ಗೌರವ ಮಾಡಿದೀವಪ್ಪ ಅಂತಂದ್ರ ನಮ್ಮ ಜಾತ್ರೆದು ಎತ್ತರ ಮಟ್ಟಕ್ಕೆ ಹೋಗತ್. ಅದಕ್ಕೆ ಅವ್ರು ಬಂದು ನೋಡಿದ್ರಪ್ಪ ಅಂತಂದ್ರ ಅದ ಒಂದು ಆನಂದ. ಅಂತ ಸದ್ಭಕ್ತರು ನೋಡ್ರಿ, ಹರಿಹರದಿಂದ ಡಾಕ್ಟರ್ ಬಂದಾರ, ಸುಟ್ಟಟ್ಟಿ ಬಿಜಾಪುರದಿಂದ ಮುಂದೆ ಕಲ್ಲೊಳ್ಳಿ ಅಂತೇಳಿ ಉದ್ಯಮಿಗಳು, ತಮಸಿ ಅಂತೇಳಿ ಉದ್ಯಮಿಗಳು, ಮತ್ತ ಸುಟ್ಟಟ್ಟಿಯವರು ಎಲ್ಲಾ ಸದ್ಭಕ್ತರು ಬಂದಾರ. ನಮ್ಮ ಫೋಟೋಗ್ರಾಫರ್ ಶಿವಣ್ಣ ನೋಡ್ರಿ, ವರ್ಷ ಬಂದು ಫೋಟೋ ತನ್ನ ಸೇವಾ ಮಾಡ್ತಾನೆ, ₹1 ತಗೊಳ್ಳೋದು. ಎಂತೆಂತ ಭಕ್ತರದಾರ ನಮ್ಮ ಊರಾಗೂ ಕೂಡ ಎಲ್ಲಾನು ಮಾಡ್ತಾರ. ಅದ್ರ ಜೊತೆಗೆ ನಿಮ್ಮ ಜೊತೆಗೆ ಅವರು ಎಲ್ಲರೂ ಕೂಡ ಬಂದು ಸೇವಾ ಮಾಡ್ತಾರಲ್ಲ, ನಿಜಕ್ಕೂ ಕೂಡ ಬಹಳ ಸಂತೋಷ. ಅವ್ರಿಗೆ ಪೂಜ್ಯರಿಂದ. ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಅಕ್ಷಯ್ ಅವರು ಕೂಡ ಅತನಿಯಿಂದ ಬಂದ ನಿಮ್ಮ ಜಾತ್ರೆಯ ಒಂದು ಇತಿಹಾಸವನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ ಬಿಡುವುದ್ರ ಸಲುವಾಗಿ ಅವರ ತಮ್ಮ ಸ್ವಂತ ಖರ್ಚು ಮಾಡಿಕೊಂಡು ನಾನು ಸೇವಾ ಮಾಡ್ಬೇಕಂತ ಹೇಳಿ ಪ್ರಚಾರ ಅಂದ್ರೆ ಇವತ್ತು ಮಾಧ್ಯಮ ಇವತ್ತು ಮಾಧ್ಯಮ ಜಗತ್ತದಿಂದ ಎಷ್ಟು ಪ್ರಚಾರ ಬೇಗ ಹೋಗ್ಬೇಕಪ್ಪ ಅಂತಂದ್ರ 1 ಸೆಕೆಂಡ್ ಒಳಗೆ ಎಲ್ಲಾ ಕಡೆ ಹೋಗ್ತಾವ. ಅಂತ ಮಾಧ್ಯಮಗಳ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂತ ನಮ್ಮ ಪ್ರಶಾಂತ್ ಅವರು ಮತ್ತು ಫೋಟೋಗ್ರಾಫರ್ ಆಗಿರ್ತಕ್ಕಂಥ ಶಿವು ಅವರು ಮತ್ತು ಈಗ ಅಲ್ಲೇನ್ ಪ್ರವಚನ ನಡೆದಿರ್ತಲ್ಲ ಅದ್ರದ್ದೆಲ್ಲ ಅವರಿಬ್ರು ಕೂಡ ಅವರ ಸೇವೆ ಮಾಡ್ತಾರ. ಇದೇ ರೀತಿಯಾಗಿ ಎಲ್ಲಾ ಸದ್ಭಕ್ತರು ಇದೇ ರೀತಿಯಾಗಿ ಸೇವೆಯನ್ನು ಮಾಡಿ ಅರ್ಜುನ ಜಾತ್ರೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗ ವೇದಿಕೆ ಮೇಲೆ ಗಣ್ಯಮಾನ್ಯರಾಗಿರ್ತಕ್ಕಂಥ ಸದ್ಭಕ್ತರಿಗೆ ಸನ್ಮಾನದ ಕಾರ್ಯಕ್ರಮ ಜರುಗ್ತಾ ಇದೆ. ಆ ಸನ್ಮಾನವನ್ನ ಪೂಜ್ಯರಿಂದ ಆಶೀರ್ವಾದ ತೆಗೆದುಕೊಳ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದೆ.